ಇವತ್ತುವರೆಗೂ ಬಂದು ಏನು ಆಗ್ತಿದೆ ಅಂತ ನೋಡಿಲ್ಲ ಗೌರ್ಮೆಂಟ್ ಹಾಸ್ಪಿಟಲ್. ಬೆಳಿಗ್ಗೆ ಫೋನ್ ಮಾಡಿದ್ದು ಯಾರಿಗಾನ ಫೋನ್ ಮಾಡಿದ್ದು? ಅಲ್ಲಿ ನಮ್ಮ ಸುಬ್ಬಯ್ಯ ಹಾಸ್ಪಿಟಲ್ ಕಾಂಟ್ರಾಕ್ಟ್ ಅದು ಬೆಳಿಗ್ಗೆ ನಾನು ಫೋನ್ ಮಾಡಿ ಹೇಳಿದೆ. ಹಾಂ, ಬೆಳಿಗ್ಗೆ ನಾನು ಫೋನ್ ಮಾಡಿ ಸರ್ ಹಿಂಗಾಗಿದೆ, ಒಂದು ಸ್ವಲ್ಪ ಏನು ಇದು ಮಾಡ್ಕೊಡ್ತೀರಾ ಸರ್ ಅಂತ ಹೇಳಿದೆ. ಆಯ್ತು ರಾಜು ಕಳಿಸ್ಕೊಡ್ತೀನಿ, ಡಾಕ್ಟ್ರಿಗೆಲ್ಲ ಕಳಿಸ್ಕೊಡ್ತೀನಿ, ಮತ್ತು ಮೆಡಿಸಿನ್ ಎಲ್ಲ ನಾಳೆ ಕೊಡ್ತೀನಿ, ಇವತ್ತೆಲ್ಲ ಚೆಕ್ ಮಾಡ್ಕೊಂಬರ್ಲಿ, ನಾಳೆ ಮೆಡಿಸಿನ್ ಎಲ್ಲ ಕೊಡ್ತೀನಿ ಅಂತ ಹೇಳಿದ್ರು. ನಾಳೆ ಕೊಡ್ತೀನಿ ಅಂತ ಹೇಳಿದ್ರು. ಅದೇ ನಮ್ಮ ಇಲ್ಲಿ ಭದ್ರಾವತಿ ಇರುವಂಥ ನಮ್ಮ ವಿಜಯಪುರ ಹಾಸ್ಪಿಟ್ಲಿಗೆ 7 ತಿಂಗಳಾಯ್ತು. 7 ತಿಂಗಳು ತಿರುಗ್ತಾನೆ, ನಾನು 3-4 ತಿಂಗಳು ತಿರುಗಿದ್ದೀನಿ. ಒಂದು ಟ್ಯಾಬ್ಲೆಟಿಗಾಗಿ ಈಗ ಇದ್ದವರಿಗೆ ಆಲ್ಮೋಸ್ಟ್ ಕೆಲವೊಬ್ಬರಿಗೆ ತುಂಬ ಟ್ಯಾಬ್ಲೆಟ್ ಅವಶ್ಯಕತೆ ಇದೆ. ಇವರಿಗೆ ಪ್ಲೇನ್ ಕಿಲ್ಲರು, ಮತ್ತು ಕೆಲವರಿಗೆ ಮತ್ತು BP, ಮತ್ತು ಕೆಲವರಿಗೆ ಐರನ್ ಮಾತ್ರೆ, ಕೆಲವರಿಗೆ ಕ್ಯಾಲ್ಸಿಯಂ ಮಾತ್ರೆ, ಅದೆಲ್ಲ ಬೇಕಾಗುತ್ತೆ. ಅದನ್ನು ಹೋಗಿ ಕೇಳಿದರೆ ನಾವು ಬಂದು ಚೆಕಪ್ ಮಾಡ್ಕೊಂಡು ಇವತ್ತಿನ ಬಂದು ಏನು ಮಾಡ್ತಾರಪ್ಪ ಅಂದರೆ ಒಂದು BP, ಒಂದು ಶುಗರ್ ಒಂದು ಚೆಕ್ ಮಾಡ್ತಾರೆ ಅಷ್ಟೇ. ಅದು ಈಗ 7 ತಿಂಗಳು ಹಿಂದೆ ಬಂದಿದ್ರು ಪ್ರವೀಣ್ ಡಾಕ್ಟರ್ ಅಂತೇಳಿ, ಪ್ರವೀಣ್ ಅಂತ ಹೇಳಿ. ಆಮೇಲೆ ಈಗ ಹೊಸ ಒಬ್ಬರು ಡಾಕ್ಟರ್ ಬಂದಿದ್ದಾರೆ, ಅವ್ರು ಬಂದಾಳಿಂದ ಒಂದು ಸತಿ ಬಂದು ಏನಂತ ಒಂದು ಇದು ಮಾಡಿಲ್ಲ, ವಿಸಿಟ್ ಮಾಡಿಲ್ಲ. ಆದರೆ ಅದು MLA ಕಡೆಯಿಂದಲೇ ನಾವು ಸಪೋರ್ಟ್ ಹೇಳಿದ್ದಲ್ಲಿ MLA ನಮಗೆ ಬರೋಥರ ಮಾಡಿಕೊಟ್ಟು, ಆದರೆ ಇವತ್ತುವರೆಗೂ ಬಂದೇ ಇಲ್ಲ. ಬೆಳಿಗ್ಗೆ ಆಶಾ ಅವ್ರಿಗೆ ಬಂದರು, ಅವ್ರು ಯಾವ ಪಾಪ ಅವ್ರು ಬರ್ತಾರೆ, ಅವ್ರು ಕೆಲಸ ಮಾಡ್ತಾರೆ, ತಮ್ಮಲ್ಲಿ 2 ಬಾಟ್ಲು ಇಟ್ಕೊಟ್ಟು ಹೋಗ್ತಾರೆ, ಕಫ ತಕ್ಷಣ ಅಂತ ತಕ್ಷಣ ಅದರ ರಿಪೋರ್ಟ್ ಏನಾಗಿದೆ, ಅವ್ರಿಗೆ ಏನಾಗಿದೆ ಅನ್ನೋದ್ರ ಬಗ್ಗೆನೂ ಅವರು ಮಾಹಿತಿ ಕೊಡ್ತಾರೆ. ರಿಪೋರ್ಟೇ ಕೊಡ್ತಾ ಇಲ್ಲ. ಹಂಗಾಗಿ ನಾನು ಈಗ ನಾನು ಸುಬ್ಬಯ್ಯ ಹಾಸ್ಪಿಟ್ಲ್ ಮನೆ ಬಿದ್ದಿರೋದು. ಹಾಂ, ನಾಳೆ ಕೊಟ್ಟು ಹಾಂ ಹಾಂ ನಾಳೆ ಎಲ್ಲ ಕೊಡ್ತೀವಿ. ನಾಳೆ ಅವರಿಗೆ ಕೆಲವೊಬ್ಬರಿಗೆಲ್ಲ ಟ್ಯಾಬ್ಲೆಟು ಮತ್ತು ಅವರು ಸಮರಿ ಎಲ್ಲ ಕೊಡ್ತೀವಿ. ಹಾಂ, ಇಲ್ಲ ಹೇಳಿದಾರೆ ಅವರು, ನನಗೆ ಯಾವಾಗ ಏನೇ ತೊಂದರೆ ಆದ್ರೂ ನಮಗೆ ಒಂದು ಫೋನ್ ಮಾಡೋದು, ನಾನು ಅದೇ ಇಮಿಡಿಯೇಟ್ಲಿ ನೀವು ಗಾಡಿ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಆ ರೀತಿ ಒಂದು ಪ್ರೈವೇಟ್ ಹಾಸ್ಪಿಟ್ಲ್, ಅದು ನಾವು ಹೇಳ್ಬೇಕಂದ್ರೆ ಪ್ರೈವೇಟ್ ಹಾಸ್ಪಿಟ್ಲು, ಆ ರೀತಿ ಅವರೆಲ್ಲ ನಮಗೆ ಸೌಕರ್ಯತೆ ಕೊಡ್ತಾ ಇದ್ದಾರೆ. ಅದಕ್ಕೆ ನಾನು ಅವ್ರ ಮರ ಬಿದ್ದಿರೋದು. ಇವತ್ತು ನಾನು ಹೇಳ್ಬೇಕಂದ್ರೆ ಅವತ್ತು ಎಷ್ಟೋ ಜನ ಇಲ್ಲಿ ಸುಸ್ತಾಗಿದ್ರು ನೋಡಿ. ಅವತ್ತು ರಾತ್ರಿ ನಾವು ಫೋನ್ ಮಾಡಿದ್ವಿ, ಅವ್ರು ರಾತ್ರಿ ಬಂದು ಬಸ್ ಕಳಿಸಿ ಕರ್ಕೊಂಡ್ಬಂದ್ವಿ ನಾವು. ಅವತ್ತು ಎಷ್ಟೋ ಜನಕ್ಕೆ ಟ್ರೀಟ್ಮೆಂಟ್ ಆಯ್ತಲ್ಲಿ. ಆ ರೀತಿ ತುಂಬ ಖುಷಿ ಆಗುತ್ತೆ ಹೇಳ್ಕೊಳ್ಳೋದು. ಯಾಕಂದರೆ ಇಂಥ ಹಾಸ್ಪಿಟ್ಲ್ಗಳು ಇರ್ಬೇಕು, ಇಂಥವರಿಗೆ ನೋಡಿ, ಇಂಥವರಿಗೆ ಚಿಕಿತ್ಸೆ ಸಿಗುತ್ತಂದ್ರೆ ಅಂಥ ಹಾಸ್ಪಿಟ್ಲ್ಗಳು ಇರ್ಬೇಕು. ನಮಗೆ ತುಂಬ ಸಂತೋಷ ಆಗುತ್ತೆ. ಸುಬ್ಬಯ್ಯ ಹಾಸ್ಪಿಟ್ಲು ಯಾರನ್ನ ಫೋನ್ ಮಾಡಿದ್ರೆ ಟಕ್ಕಂತ ರೆಸ್ಪಾನ್ಸ್ ಮಾಡಿ, ಅಲ್ಲಿ ಯಾರಿಗೆ ಫೋನ್ ಮಾಡಿರಲಿ, ಅಲ್ಲಿ ಮೇಡಮ್ ಇದ್ದಾರೆ ಒಬ್ಬರು, ಆ ಮೇಡಮ್ ಅವ್ರಿಗೆ ಹೇಳಿದ್ರು, ಅವರು ಮತ್ತೆ ಅಲ್ಲಿ ಕಾಂತರಾಜ್ ಸರ್ ಅಂತ ಇದ್ದಾರೆ, ಅವ್ರು ನಮ್ಮ ಬಗ್ಗೆ ತುಂಬ ಇದು ಮಾಡ್ತಾರೆ, ತುಂಬ ನಮ್ಮೆಲ್ಲ ತುಂಬ ಅಭಿಮಾನಿ ಅವರು. ಆಶ್ರಮ ಅಂದರೆ ಸಾಕು, ಏನಾಗಿದೆ ಹೇಳಿ ರಾಜು ಅಂತಾರೆ ಅವರು. ಅಷ್ಟು ಖುಷಿ, ಅವರು ಅಷ್ಟು ಒಂದು ಜವಾಬ್ದಾರಿ ತಂದು ಮಾಡ್ತಾರಲ್ಲ, ತುಂಬ ಖುಷಿ ಆಗುತ್ತೆ ಅವ್ರ ಮಾತು ಕೇಳಿ. ಮಳೆಗಾಲಕ್ಕೆಲ್ಲ